ಆ ನಂತರ ಅದಕ್ಕಿಂತ ಮುಖ್ಯವಾಗಿ ಮದ್ದಳೆಯ ಬಗ್ಗೆ ಅವರು ಹೆಚ್ಚು ಪರಿಶ್ರಮ ಇದ್ದವರು ಅಷ್ಟೇ ಅಲ್ಲ, ಮದ್ದಳೆಯಲ್ಲಿ ಮೋಹನ ಮತ್ತು ಕರ್ಣ ಇವುಗಳನ್ನ ಎಲ್ಲ ಚಿತ್ರಗಳನ್ನು ಕೊಟ್ಟು ಅದರ ಎಡಗಡೆಯಲ್ಲಿ ಯಾವ ಮೂರು ಬೆರತ್ತಾಗಿದ್ರೆ ಏನಾಗ್ತದೆ, ಇದೇ ಹೊಸತಾಗಿದ್ರೆ ಏನಾಗ್ತದೆ, ಮಧ್ಯದ ಬೆರಳು ಮಾತ್ರ ತಾಗಿದ್ರೆ ಏನಾಗ್ತದೆ, ಎಡಕ್ಕಿದ್ದು ಬಲಕ್ಕಿದ್ದು ಯಾವ್ಯಾವ ಬೆರಳುಗಳು ತಾಗಿದಾಗ ಅಲ್ಲಿ ಮೀ ಎಲ್ಲಿ ಹುಟ್ಟುತ್ತದೆ, ತ ಎಲ್ಲಿ ಹುಟ್ಟುತ್ತದೆ, ಮಾಡಬೇಕಾದ್ರೆ ಏನ್ ಮಾಡಬೇಕು, ಇದನ್ನು ಬರೆದಂತಹ ಒಂದು ಈ ಯಕ್ಷಗಾನ ಮದ್ದಳೆಯ ಕಲಿಕೆಗೆ ಬೇಕಾದಂತಹ ಒಂದು ಪಾಠವಾಗಿ ಇರುವ ಒಂದು ಪಠ್ಯ ಅಂದರೆ ಕೃಷ್ಣ ಮಂಡಾರಿ ಅವರು ಮಾತ್ರ. ಉಳಿದ ಪೂರ್ವ ಯಾವ ಇದರಲ್ಲಿಯೂ ದಕ್ಷಿಣ ಕನ್ನಡದ ಯಾವ ಇದರಲ್ಲಿಯೂ ಮದ್ದಳೆಯನ್ನು ಅದು ಎಲ್ಲಿ ಹುಟ್ಟುತ್ತದೆ, ಹೇಗೆ ಹುಟ್ಟುತ್ತದೆ ಅಂತ ಇದು ಮಾಡೋದಿಲ್ಲ. ಹೆಚ್ಚು ಪಾಲು ಕರ್ನಾಟಕ ಮದ್ದಳೆಯನ್ನು ಅನುಕರಣೆ ಮಾಡ್ತಾರೆ. ಆದರೆ ಕೃಷ್ಣ ಮಂಡಾರಿಯವರ ಈ ಮದ್ದಳೆಯ ಇಲ್ಲಿ ಎಲ್ಲಿ ಅಕ್ಷರ ಹುಟ್ಟುತ್ತದೆ, ಎಲ್ಲಿ ಹೇಗೆ ಆಗ್ತದೆ ಎನ್ನುವುದು ಕರ್ನಾಟಕ ಮದ್ದಳೆಯ ಪರ್ಯಂತಲ್ಲ, ಅದು ಬೇರೆ ಬೇರೆ ಇದೆ. ಅದಕ್ಕೆ ಕಾರಣವೂ ಇದೆ. ಯಾಕೆಂದರೆ ನನಗೆ ತಿಳಿದ ಹಾಗೆ ಯಕ್ಷಗಾನದ ಮದ್ದಳೆ ಎನ್ನುವುದು ಕರ್ನಾಟಕ ಮದ್ದಳೆಯಿಂದ ಬಂದದ್ದೇ ಅಲ್ಲ. ಅಲ್ಲಮ ಪ್ರಭು ಎನ್ನುವ ಒಬ್ಬ ಪ್ರಸಿದ್ಧ ಮದ್ದಳೆಕಾರನಾಗಿ ಮದ್ದಳೆಯ ಬಿಟ್ಟುಗಳನ್ನು ಕೊಟ್ಟಿದ್ದಾನೆ. ಮದ್ದಳಿಗಳನ್ನು ಪ್ರಸಿದ್ಧ ಆದವನು ಬನವಾಸೆಯ ರಾಜರ ಮಗಳು ಒಬ್ಬ ಮದ್ದಳೆಯವನ ಬೆನ್ನೆಂದು ಬಂದಿದ್ದಾರೆ. ಅಂದರೆ ಮದ್ದಳೆ ಎನ್ನುವುದು ಸಾತ್ವಾದ್ಯಾಗಿದ್ದಾನೆ ಅಂತ ಹೇಳಿದಲ್ಲ, ಬರೇ ಮದ್ದಳೆಯಿಂದಲೇ ಮದ್ದಳೆಯ ಮೋರಿಯಿಂದಲೇ ಮಾಯೆಯನ್ನು ವಶಪಡಿಸಿಕೊಂಡವನು ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಅವನ ಪ್ರಸಿದ್ಧ ಮದ್ದಳೆಗಾರ ಆಗಿದ್ದ. ಅವನ ಮದ್ದಳೆಯ ಪೆಟ್ಟುಗಳಲ್ಲಿ ಜೇ, ಓಂ, ಥಾಮ್ ಇತ್ಯಾದಿ ದೊಡ್ಡ ದೊಡ್ಡ ಪೆಟ್ಟುಗಳು ಬರುತ್ತವೆ. ಅದು ಕರ್ನಾಟಕದಲ್ಲಿ ಅಂತಹ ಗುಂಪುಗಳನ್ನು ಹೊಡೆಯುವುದಿಲ್ಲ. ಆದ್ದರಿಂದ ಕರ್ನಾಟಕೀಯ ಮದ್ದಳೆಯ ಅಲ್ಲಮ ಪ್ರಭುವಿನ ಮದ್ದಳೆಯಲ್ಲಿ ಸಂಗ್ರಹಿತವಾದ ಕೆಲವು ಪೆಟ್ಟುಗಳನ್ನು ಕೈ ಇಂಥಲ್ಲಿ ಬಡಿದರೆ ಹುಟ್ಟುತ್ತಾರೆ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಾವೀಗ ಆತ್ಮನಿರೀಕ್ಷಣೆ ಮಾಡಿಕೊಳ್ಬೇಕಂತ ಕಾಲ ಮದ್ದಳೆಯಲ್ಲಿ ಹಾಗೆ ಕಸರತ್ತಿದೆ, ಹೀಗೆ ಕಸರತ್ತಿದೆ ಅಂತ ಪ್ರತೀಕ್ಷಿಸಿದ್ದಾರೆ. ಒಳ್ಳೆಯ ಮದ್ದಳೆ ಕರೆದಿದ್ದಾರೆ. ಮತ್ತೆ ಇಲ್ಲಿ ಸಾಧನೆ ಮಾಡಿದವರು ಕಡಿಮೆ, ಯಾವ ಕಡಿಮೆ ಅಂತ ನಾನು ಹೇಳುವುದು. ಆದರೆ ಈ ಯಕ್ಷಗಾನದ ಬಿಡಿತೆಗಳು ಅಂತಿದ್ದವಾಗ ಪೆಟ್ಟುಗಳು ಧೇಮ್ ಧೇಮ್ ತಗಿತ ತಗಿತ ತಾರ್ತಗಿತ ತಾದಿನ್ನತ್ತ ದಿನ್ನತ್ತ ಇತ್ಯಾದಿ ಅಕ್ಷರಗಳಿದ್ದಾವಲ್ಲ, ಅಕ್ಷರಗಳ ಸಂಪೂರ್ಣವಾಗಿ ಕಳೆದು ಹೋಗಿದ್ದಾರೆ. ಯಾಕೆಂದ್ರೆ ಹೊರಡಿಕೆಯಲ್ಲಿ ಬೆರಳು ಅಥವಾ ಹೊರಡಿಕೆಯನ್ನು ಕೊಡೋದು ಕರಳು, ದಮ್, ದಿಮ್, ಕರಳು, ತೋಮ್, ಕರಳು, ಥಾ, ಕರಳು, ಠಪ್. ಇದ್ರ ಬಿಟ್ಟರೆ ತೋಡಿನತ್ತ ದಿನ್ನತ್ತ ಇದ್ರ ಸ್ಪಷ್ಟವಾಗಿ ತೋಡಿನತ್ತ ಬರೆಯೋದು ಹಾಗೆ ಹೆಜ್ಜೆ ಹಾಕೋದನ್ನು ನಾವು ನೋಡ್ಲಿಕ್ಕೆ ಬರುವುದಿಲ್ಲ. ಕುಣಿತದಲ್ಲೂ ಒಂದು ರೀತಿಯ ದೇಹದ ಇದು ಕಸರತ್ತಾಗಿದೆ. ಕಸರತ್ತು ಬೇರೆ, ಕಲೆ ಬೇರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಡೊಂಬರಾಟವು ಕಲಿಯಬಹುದು. ಆದರೆ ಡೊಂಬರಾಟದ ಕಲೆಯನ್ನು ನಾವು ನೋಡಿದಾಗ ಆ ಡೊಂಬರಾಟದ ಕಸರತ್ತನ್ನು ಕಲೆಯಾಗಿ ಮಾಡೋಣ. ಯಕ್ಷಗಾನದಲ್ಲಿ ಮಾಡಿ ಯಕ್ಷಗಾನದಲ್ಲಿ ಇರತಕ್ಕ ಹಗ್ಗ ಇಟ್ಟುಕೊಂಡು ಡೊಂಬರಾಟದವ್ರು ನನಗೆ ಒಂದೇ ಕಾಲದಲ್ಲಿ ವೇಗ ಹಾಕೊಂಡು ಹಿಂಗೆ ಕೈ ಕೊಟ್ಟು ಹೋದ್ರೆ ಆ ಡೊಂಬರಾಟ ನೋಡ್ಕೊಂಡು ಅಯ್ಯೋ ಯಕ್ಷಗಾನದಲ್ಲಿ ಡೊಂಬರಾಟ ಇವತ್ತು ಕಥೆ ಅನ್ನೋದೆ. ಯಕ್ಷಗಾನದಲ್ಲಿ ರಂಗಸ್ಥಳ ಕಾರ್ ಬಂತು, ಆನೆ ಬಂತು, ಅಲ್ಲಿ ಬಾಯಿ ಇದೆಲ್ಲ ಬಂದಿದ್ದೇನೆ. ಈ ಇದೆಲ್ಲ ಕುಣಿಯೋದನ್ನ ಮನುಷ್ಯರು ಕುಣಿಯೋದಕ್ಕಿಂತ ಲಾಗಿ ಕುಣಿಯೋದೇ ಹೆಚ್ಚು. ಇಂತಹ ಸಂದರ್ಭಗಳು ಎಕ್ಕೋ ಮಾಡಿಲ್ಲ. ಭಾಗವತನ ಸ್ವರಕ್ಕಿಂತ ಎಕ್ಕೋದೇ ಇತ್ತು. ಎಕ್ಕೋದು ಭಾಗವತನ ನೇರ ಸಿಗುವುದಿಲ್ಲ. ಅಂದ್ರು ಮತ್ತು ಇಂತಹ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಂಡು ನಾವು ಯಕ್ಷಗಾನ ಹೇಗಿದ್ರು ಬೆಳೆಯಲಿ ಅಂತ ನಾವು ಬಿಟ್ಟಿದ್ದೇವೆ. ಸಿಕ್ಕಾಪಟ್ಟೆ ಬೆಳೆದ ಯಥಾತತ್ವ ಬೆಳವಣಿಗೆ ಅಂತ ತೊಂದರೆ. ಈಗ ಅವಯವಗಳೆಲ್ಲ ಆಯಾ ಪ್ರಮಾಣದಲ್ಲಿ ಇದ್ದರೆ ಅದು ಲಕ್ಷಣ. ಅದಕ್ಕಿಂತ ಹೆಚ್ಚಾಗಿ ಕೈಯ ಒಂದು ಒಟ್ಟಾಯ್ತು. ಯಾಕಂದ್ರೆ ಭುಜ ಒಬ್ಬಿ ಬಂದ್ಬಿಟ್ಟು ಅದಕ್ಕೆಲ್ಲ ಎಂತ ಹೇಳ್ತೀನಿ ವಿಕಾರ. ಈಗಿನ ಬೆಳವಣಿಗೆ ವಿಕಾರಗಳು ಒಟ್ಟೆ ಆಗ್ತಾ ಇದ್ದಾರೆ. ಅದು ಏನು ಅಂತ ತಿಳಿಯುವುದಕ್ಕೂ ನಮ್ಗೆ ಅದು ಆಧಾರ ಬೇಕಿತ್ತು. ಅದಕ್ಕೆ ಕೃಷ್ಣ ಮಂಡಾರಿಯವರ ಈ ಕೈಪಿಡಿ ಎನ್ನುವುದು ಒಂದು ಒಳ್ಳೆಯ ಪುಸ್ತಕ. ಆ ಕಾಲದ ಯಕ್ಷಗಾನ ಹೇಗಿತ್ತು ಎನ್ನುವುದನ್ನು ನಾವು ತಿಳಿದುಕೊಳ್ಳಲಿಕ್ಕಾಗ್ತದೆ. ಒಂದು ಆ ನಂತರದಲ್ಲಿ ಯಕ್ಷಗಾನದಲ್ಲಿ ಏನೆಲ್ಲ ಇದ್ದವು ಎನ್ನುವುದರ ಕೆಲವು ಸಂಗ್ರಹಗಳಿದ್ದಾರೆ. ಅಲ್ಲಿ ಕೆಲವು ಇದು ಒಂದೇ ಒಂದು ಬಿಡಿಸಲಿಕ್ಕೆ ನಿಮಗೆ ಉದಾಹರಣೆ ಕೊಡ್ತೇನೆ. ತಾತಾ ದಿಮಿತರಿಕಿರತಕ್ಕ ದಿನ್ನತ್ತೈ, ತಾತಾ ದಿಮಿತರಿಕಿರತಕ್ಕ ದಿನ್ನತ್ತೈ ಕೂಡ ಇದು ಒಂದು ಬೋರ್ಡ್. ಇಲ್ಲಿ ನೋಡಿ, ತೈಯಿಂದ ಇದು ಪ್ರತಿಯೊಂದು ಪುಸ್ತಕ ಒಂದು ಬಿಡಿಸಿ ಆಗ್ತದೆ. ತಾತ ತೈ ತೆಗೆದು
ತಾತ ದಿಮಿತರಿ ಕಿರ್ತಕ ದಿನ ಒಂದು ಪೆಟ್ಟೆ ಆಗ್ತದೆ. ಅದು ಹಿಂದೆ ತಾತ ದಿಮಿತರಿ ಕಿರ್ತಕ ಅದು ಒಂದು ಪೆಟ್ಟೆ ಆಗ್ತದೆ. ತಾತ ದಿಮಿತರಿ ಅದು ಒಂದು ಪೆಟ್ಟೆ, ತಾತ ಅದು ಒಂದು ಪೆಟ್ಟೆ. ಈಗ ಇದಕ್ಕೆ ಏನು ಹೇಳ್ತಾರೆ, ಸಂಗೀತ ಪದ್ಧತಿಯಲ್ಲಿ ಗೋಪುಚ್ಛೇಯತೆ ಅಂತ ಹೇಳ್ತಾರೆ. ಆ ಗೋಪುಚ್ಛೇಯತೆಯ ಕ್ರಮದ ತಾತ ದಿಮಿತರಿ ಕಿರ್ತಕ ದಿನ ತೈ, ತಾತ ದಿಮಿತರಿ ಕಿರ್ತಕ ದಿನ, ತಾತ ದಿಮಿತರಿ ಕಿರ್ತಕ, ತಾತ ದಿಮಿತರಿ, ತಾತ ದಿಮ್ಮಿ, ತಾತ ತಾ ಇವರಿಗೂ ನೀವು ಮಾಡ್ತಾ ಬಂದ್ರೆ ಒಂದು ಗೋಪುಚ್ಛೇಯತೆಯ ಕ್ರಮದ ಒಂದು ಬಿಡಿಸಿಗೆ ಆಗ್ತದೆ. ಅಂತಹ ಒಂದು ಸುಂದರವಾದ ಒಂದು ಬಿಡಿಸಿಗೆಗಳನ್ನ, ಸುಂದರವಾದ ಬಿಡಿಸಿಗೆ ಈ ರೀತಿಯ ಕಸ ಅದು ಬಿಟ್ಟು ಉಪ್ಪು ಮಾವಂತರಂತವರು ಯಕ್ಷಗಾನ ಶಿಕ್ಷಕ ಬರೆಯುವಾಗ ವೇಗ ಬಂದಾಗ ಅವರು ಏನಾಗ್ತದೆ ದಾರ ಅಂತ ಬರ್ತದೆ. ಓಡಿ ನಾನು ಟೀಕಾಕಾರಿ ಹೇಳುವುದಿಲ್ಲ, ಅಥವಾ ಉಪ್ಪು ಮಾವಂತ ಯಕ್ಷಗಾನ ಶಿಕ್ಷಕ ಸರಿ ಇಲ್ಲ ಅಂತ ಹೇಳುವುದು. ಅಲ್ಲಿ ಬಿಡಿಸಿಗೆಗಳನ್ನ ಹೇಳ್ಬೋದು. 4ನೇ ಕಾಲದಲ್ಲಿ ವೇಗದಲ್ಲಿ ಉಚ್ಚಾರಣೆ ಆಗದಿದ್ದಾಗ ಇನ್ನು 4ನೇ ಕಾಲದಲ್ಲಿ ನಡೀತದೆ ಅಂತ ಹೇಳ್ಬೋದು. ಇದಕ್ಕಿಂತ ಜೋರು ಹೇಳಿ ಕೊಡುವುದಿಲ್ಲಪ್ಪ. 4ನೇ ಕಾಲದಲ್ಲಿ ಇದರ ದುಪ್ಪಟ್ಟಿನಲ್ಲಿ ದೀರ್ಘ ಹಾಕಿ ಸಾಕು. ಅದ್ರ ಅಂತ ಬರ್ತದೆ. ಈ ದೀರ್ಘ ಈ ಧರ್ಮ ಎನ್ನುವುದು ಜಂಡೆ ಬಂದದ್ದು ಕೇವಲ ಒಂದು 100 ವರ್ಷಗಳ ಈಚೆ. ಅಲ್ಲಿವರೆಗೆ ಒಬ್ಬ ಜಂಡೆಯವರಿಗೆ ಸ್ಥಾನವೇ ಇರಲಿಲ್ಲ. ಯಕ್ಷಗಾನದಲ್ಲಿ ಶ್ರೀವೇಶ ಮಾಡಿರುವವನು ತಾಕಮಾರ್ ಅಂತ ಒಂದು ವಾದ್ಯ ಇರ್ತಿತ್ತು. ಇಲ್ಲಿ ವಾದ್ಯದವರು ಇದ್ದಾರೆ, ಇತರ ಮಂಡಳಿ ಒಂದು ಇದರ ಹಾಗೆ ತಕ್ಕಟೆ ಪಾಳತೆ ಹಾಗೆ ಒಂದು ಮುತ್ತಿಗೆ ಅಲ್ಲಿ ಈ ಮಾಡುವಾಗ ನಾನು 8ನೇ ವರ್ಷದಲ್ಲ 9ನೇ ವರ್ಷದಲ್ಲ ಅಲ್ಲಿ ಆ ಚಂಡೆಯವರನ್ನು ಕಾಲ್ಸಿಟ್ಟು ಇರುವುದನ್ನು ಕೂಡ ಹೋಗ್ಬಿಡ್ತಿದ್ದೆ. ಅದು ಮತ್ತೆ ಈ ಮಾಡ್ತಾ ಇದ್ದರೆ ಎಲ್ಲಿ ನಿಂತಿತ್ತು ಅಲ್ಲಿ ನಿಲ್ಲಿಸ್ಬಿಡ್ತದೆ. ಇನ್ನು ನಾವು ಬಿಡಿಸಿಗಳು ಸ್ಪಷ್ಟವಾಗಿ ತಿಳಿಸಿತ್ತು. ತಗೊಂಡು ತೋಂಡಿ ಅನ್ಕೊಂಡೆ ಮುಂಚೆ ಕೊಟ್ಟು ಅಲ್ಲಿವರೆಗೆ ಏನ್ ಮಾಡ್ತಾ ಇತ್ತು, ತೋಮ್ ಅನ್ಕೊಂಡೆ ಸ್ವಲ್ಪ ಕೈ ಬಿಟ್ಬಿಟ್ಟು ದಿನ ಈ ಬರುವಂತಹ ವ್ಯಕ್ತಿ. ಈ ಕಾಲದಲ್ಲಿ ಇಂತಹ ಒಂದು ಶೈಕ್ಷಣಿಕ ಕ್ರಮ ಅಂದ್ರೆ ಸಂಗೀತ ಪದ್ಧತಿಯಲ್ಲಿ ಬಂದಿತ್ತು, ಅದು ಪ್ರಚಾರ ಆಗ್ತದೆ. ಈಗ ಉದಾಹರಣೆಗೆ ಅಂತ ಹೇಳ್ತೇನೆ, ಈ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತಲ್ಲ, ಕಶ್ಯಪೊಬ್ಬರನ್ನು ಬಿಡುಗಡೆಲ್ಲ, ಅದು ಪದ್ಯ ತಾಳ ನನಗೆ ಹೇಳಿ ನಿಮಗೆ ಅಂತಲ್ಲ. ಈಗ ಯಕ್ಷಗಾನದಲ್ಲಿ ಪ್ರಸಿದ್ಧರು ಅಂತ ನೆರಳಾಡುವವರು ಯಾರಿದ್ದಾರೆ, ಆ ಪುಸ್ತಕವನ್ನು ಸರಿಯಾಗಿ ನಾನು ಓದಿದ್ರೆ ನಾನು ಅವರಿಗೆ ಥ್ಯಾಂಕ್ ಕೊಡ್ತೇನೆ. ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅವರು ಹಳೆಯ ಪದ್ಧತಿ ಹಿಂದೆಲ್ಲ ಪೆಟ್ಟು ಹಾಕಿ ಸಾಹಿತ್ಯವನ್ನು ಎತ್ತುವ ಕ್ರಮ ಇತ್ತು. ಅದನ್ನೆಲ್ಲ ಅವರು ಬರೆದಿದ್ದಾರೆ, ತಿಮ್ಮ ಹಾಕಿ ಬಂದಿದ್ದಾರೆ. ಮೊದಲು ಪೆಟ್ಟು ಹಾಕಬೇಕು, ಆ ನಂತರ ಪದ್ಯ. ಅರುಭೂಮಿ ಎಂಬ ನಿಜವ ಸುರಕುಲ ಸಂಭೂತೆನ ಕವೆವರು ಮೋಹಿನಿಯು ಸುಮ ಅರಸಿ ಬಂದೆನೋ. ನೋಡಿ ಎಂತ ಚಂದಾಡಿ. ಪೆಟ್ಟಿನ ಜೊತೆ ಸಾಹಿತ್ಯ ಗೊಂದಲ ಇಲ್ಲ. ಅಭಿನಯ ಮಾಡುವಾಗ ಕುಣಿಸಲು ಹೆಜ್ಜೆ ಬೇಕು ಅಂತಿಲ್ಲ, ಕುಣಿಸಲು ಹೆಜ್ಜೆ ಭಕ್ತಿ ಬೇಕು. ಇದರಲ್ಲಿ ಇಂತಹ ಒಂದು ಪದ್ಧತಿಯ ಒಳ್ಳೆಯ ಸಂಯೋಜನೆ ಪದ್ಯಗಳೆಲ್ಲ ಅಲ್ಲಿ ಇದ್ದಾವೆ. ಆದರೆ ನಮಗೆ ಹಾಗಿಲ್ಲ. ತಾಳರ ಜೊತೆಯಲ್ಲಿಯೇ ನಮಗೆ ಇದಾಗಬೇಕು. ಎಲ್ಲ ಅಕ್ಷರವನ್ನು ಹಾಕಿ ಕುಟುತ್ತಿರೋದ್ರಿಂದ ನನಗೆ ಯಾವ ಅಕ್ಷರ ಅದನ್ನು ಕೇಳಿ ಸಿಗ್ತದೆ ಅಂತ ನಾನು ಹೇಳ್ತೇನೆ. ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವ ಈ ಕಾಲದಲ್ಲಿ ಇಂತಹ ಪಿಪಿಡಿಗಳ ಅವಶ್ಯಕತೆ ಬಹಳ ಇದೆ. ಅದರ ಜೊತೆಯಲ್ಲಿ ಯಕ್ಷಗಾನದ ಅಭಿಮಾನಿಗಳಾಗಿರುವಂತಹ ನಾವು ಒಂದು ವಸ್ತುವಾಗಿ ಗುರುತಿಸಿ ಕಾಲಿಟ್ಟುಕೊಳ್ಳುವಂತಹ ಒಂದು ಮನೋಭಾವ. ಚೆನ್ನೈ ಮನೆ ಒಂದು ನಾಟಿ ವಸ್ತು, ಅದು ಇಂಗ್ಲೀಷ್ ಹಾಳು ತುಂಬುತ್ತದೆ ಹೇಳ್ತು. ಬೇರೆ ಬೇರೆ ಎಲ್ಲ ಆದ್ರೆ ಚೆನ್ನೈ ಮನೆ ಹಂಗಾಗಿ 7 ಮನೆ ಹಾಳು ತುಂಬುವಂತಹ ವಿಧಾನಗಳು ಅದರ ಒಂದು ಹಾಕುತ್ತೆ. ಅದು ಇಲ್ಲದೆ ನೀವು ಚೆನ್ನೈ ಮನೆ ಅಂತ ಎಂತ ತೋರಿಸಿದ್ರು ಚೆನ್ನೈ ಮನೆಗಳು ಒಪ್ಪಿಟ್ಟು ಮಾಡಿದ್ರೆ ಹಾಗಾಗಬಾರ್ದು. ಯಕ್ಷಗಾನ ಅಂತ ಎಂತ ತೋರಿಸಿದ್ರು ಯಕ್ಷಗಾನ ಒಪ್ಪಿಟ್ಟು ಹೋಗ್ಬೇಕು. ಚೆನ್ನೈ ಮನೆ ಆಟ ಆಡುವ ರೂಪದಲ್ಲಿ ಇರುವ ಚೆನ್ನೈ ಮನೆ ಅದಕ್ಕೆ ಬೇಕಾದ ಬೇರೆ ಬೇರೆ ಅಲಂಕಾರ ಮಾಡಿ, ಇದರಿಂದ ಹರಳಿನ ಮಾಡಲಿ, ಸ್ಟೀಲಿನ ಮಾಡಲಿ, ಬೇಕಾದ ಮಾಡಲಿ. ಆದರೆ ಅದೇ ರೀತಿ ಕುಲಿಬೋದು, 7 ಕುಲಿ ಆಟ ಆಡೋದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇದನ್ನು ನೋಡಿದ ತಕ್ಷಣ ಇರಬೇಕು. ಅಂತಹ ಒಂದು ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಹೇಗೆ ಆ ವಸ್ತುವನ್ನು ಕಾಪಾಡಿಕೊಳ್ಳುವುದಕ್ಕೆ
ಲಕ್ಷವಹಿಸ್ತೇವೆ. ಅದೇ ರೀತಿ ಕಾಳಜಿ ಯಕ್ಷಗಾನ ಪ್ರೇಮಿಗಳಿಗೆ ಬರಬೇಕಿದೆ. ಅಂತಹ ಒಂದು ವಿಧಾನ ನಮಗೆ ಗೊತ್ತಾಗಬೇಕಾದ್ರೆ ಇಂತಹ ಪುಸ್ತಕಗಳು ಪ್ರಬಲವಾದ ಸಾಕ್ಷಿಯಾಗ್ತದೆ. ಯಾಕೆಂದ್ರೆ ಈಗ ನಮಗೆ ನಾವು ಯಾವಾಗಲೂ ಒಂದು ಕಂಡಿರುವಂತಹ ವ್ಯಕ್ತಿ ನಮ್ಮ ಕಣ್ಣಿನಲ್ಲಿ ಕಾಣ್ತಾನೆ ಇಲ್ಲ, ಆದರೆ ಅವನ ಸ್ವಾಭಾವಿಕವಾಗಿ ಒಂದು ಫೋಟೋ ಆಗಬೇಕು, ಹೀಗಿದ್ದವ ಅಂತ. ಹೆಂಗಿದ್ದು ನಮ್ಮವನೇ ಅಂತ ಉಪಯೋಗ ಅಂತ ಪರಿಸ್ಥಿತಿ ಬಂದು ನಮ್ಗೆ ಭಾಳ ಕಷ್ಟ ಆಗ್ತದೆ. ಅವಾಗ ನಾನು ಯಾರು ನನ್ನ ಅಫ್ಘಾನಿಸ್ತಾನದವನು ಹಿಂದೂಗಳೇ ಅಂತ ಆಫ್ರಿಕಾದವರು ಹೇಳ್ಬೋದು, ಆದರೆ ಹಿಂದೂಗಳು ಅವರಿಗೆ ಒಂದು ಹೀಗಿದ್ದ ಹಿಂದೂಗಳು ಒಂದು ರಕ್ಷಣೆ ಆಗಿದೆ. ಹಾಗೆ ಯಕ್ಷಗಾನ ಅಂದರೆ ಯಕ್ಷಗಾನಕ್ಕೆ ಒಂದು ರಕ್ಷಣೆ ಇದೆ. ಬರೇ ಏನೇನೋ ಮಾಡಿದ್ರೆ ಯಕ್ಷಗಾನಕ್ಕೆ ಹಾಗೆ ಮಾಡಬೇಕು ಇದೆ. ಹೀಗೆ ಕೆಲವು ಹೊರಟ ಪುಸ್ತಕಗಳು ಆವಾಗ ಅಂತಾರಲ್ಲ, ಮನುಷ್ಯ ಇನ್ನಾಗೆ ಇರಬೇಕು ಅದೇನು ಹೇಳಿ ನಾನು ನಮ್ಮ ಕಡೆ ಹಾಗೆ ತಿಳ್ಕೊಳ್ಳೋದಿಲ್ಲ ಏನು. ಆದ್ದರಿಂದ ಯಕ್ಷಗಾನ ಕೈಪಿಡಿ ಎನ್ನುವುದು ಕಳೆದು ಹೋದ ಮಗ ಹೇಗಿದ್ದ ಎನ್ನುವುದನ್ನು ಗುರುತಿಸುವುದಕ್ಕೆ ಫೋಟೋ ಆಗಿದೆ. ಈ ಪುಸ್ತಕವನ್ನು ಇಲ್ಲಿ ಪ್ರಕಟ ಮಾಡಿ ವಿಠಲ ಭಂಡಾರಿ ಅವರು 60 ವರ್ಷದ ನಂತರ ಒಂದು ಸತ್ಯಬ್ದಿ ಶಾಂತಿ ಉಗ್ರರ ಶಾಂತಿಯನ್ನು ಮಾಡಿ ಅದರ ಇರುವಿಕೆಯ ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ಜನಪ್ರಿಯ ಆಗಲಿ. ಮತ್ತೆ ಈ ಸುಮ್ಮನೆ ಮಾಡಬೇಕು ಅಂತ ಕಾಲ ಬದಲಾಗ್ತಾ ಇರ್ತದೆ. ಈಗ 1950ರಲ್ಲಿ ಇದ್ದಂತಹ ಒಂದು ರೋಡ್ ತೋರಿಸು, 50ರಲ್ಲಿ ನಡೆಯುವಾಗೆ ಚಕ್ಕಡೀಕರಣ ಮೇಲೆ ಮದುವೆ ಮೆರವಣಿಗೆ ಹೋಗ್ತದೆ, ಹೀಗೆಲ್ಲ ಕೇಳಬೇಡಿ, ಬದಲಾವಣೆ ಆಗ್ತದೆ. ಆದರೆ ಸಾಮಾನ್ಯ ಯಕ್ಷಗಾನದ ಸ್ವರೂಪ ಅಂತ ಗುರುತಿಸಿಕೊಳ್ಳುವುದಕ್ಕೆ ಬೇಕಾಗಿ ಆದರೂ ಕೆಲವು ಹೀಗಿತ್ತು, ವೇಷದ ಪ್ರವೇಶ, ಹೀಗೆ ಬರಬೇಕು, ಅದನ್ನು ಈಗ